ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮೇ 30ನೇ ತಾರೀಕು ಶುಕ್ರವಾರ ಅಷ್ಟಮಿ ಇದೆ ಸ್ನೇಹಿತರೆ. ಹಾಗಾಗಿ ಅಷ್ಟಮಿ ದಿನ ನೀವು ವಾರಾಹಿ ದೇವಿಯನ್ನು ನೆನೆದು ಒಂದು ನಿಂಬೆ ಹಣ್ಣನ್ನು ತಗೊಂಡು ಆ ನಿಂಬೆ ಹಣ್ಣಿನ ಮೇಲೆ ಯಾವ ರೀತಿಯಾಗಿ ಬರಿಬೇಕು, ಬರೆದು ಏನು ಮಾಡಬೇಕು, ಮತ್ತು ಅಮ್ಮನ ಯಾವ ಮಂತ್ರವನ್ನು ಹೇಳ್ಬೇಕು, ಮತ್ತು ಆ ನಿಂಬೆಹಣ್ಣನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಜೀವನ ಎಂದ ಮೇಲೆ ಕಷ್ಟಗಳು, ಸವಾಲುಗಳು ಇದ್ದೇ ಇರ್ತದೆ. ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಇರಬೇಕು ಅಂತ ಎಲ್ಲರೂ ಆಸೆ ಪಡೋದು ಸಹಜ. ಇದಕ್ಕಾಗಿ ಎಲ್ಲರೂ ಪ್ರಯತ್ನಿಸ್ತಾನೂ ಇರ್ತಾರೆ, ಕಷ್ಟನೂ ಪಡ್ತಾ ಇರ್ತಾರೆ. ಅಷ್ಟೇ ಕಷ್ಟಪಟ್ಟರು ನಮ್ಮ ಕಷ್ಟಕ್ಕೆ ತಕ್ಕ ಬೆಲೆ ಅನ್ನೋದು ಸಿಗ್ತಾ ಇರಲ್ಲ, ನಿರೀಕ್ಷಿತ ಫಲ ಅನ್ನೋದು ಸಿಗ್ತಾ ಇರಲ್ಲ. ಹಾಗಾಗಿ ಮನೆಯಲ್ಲಿ ನಾವು ವಾರಾಹಿ ದೇವಿಯನ್ನು ಪೂಜೆ ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ನಿಂಬೆ ಹಣ್ಣಿನಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಕಷ್ಟಕ್ಕೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಎಷ್ಟೋ ಜನದ ಮನೇಲಿ ನಾವು ತುಂಬಾ ದುಡಿತಾ ಇದ್ದೀರಿ, ದುಡಿದಂಥ ಹಣ ಕೈಯಲ್ಲಿ ನಿಲ್ತಾನೆ ಇಲ್ಲ, ನೀರಿನ ಥರ ಖರ್ಚಾಗ್ತಾ ಇದೆ ಅನ್ನೋರು ತುಂಬ ಜನ ಇರ್ತಾರೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ಮಕ್ಕಳಿಗೆ ಒಳ್ಳೆಯ ಕೆಲಸ ಅನ್ನೋದು ಸಿಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ಆಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂಥವರೆಲ್ಲ ಏನು ಮಾಡ್ಕೊಬೇಕು ಅನ್ನೋದಾದರೆ, ಈ ಸಾರಿ ನಮಗೆ ಅಷ್ಟಮಿ ನಮಗೆ 30ನೇ ತಾರೀಕು ಶುಕ್ರವಾರ ಬಂದಿದೆ ಸ್ನೇಹಿತರೆ. ಶುಕ್ರವಾರದ ದಿನ, ಅದರಲ್ಲೂ ವಾರಾಹಿ ದೇವಿಗೆ ಶುಕ್ರವಾರ, ಮಂಗಳವಾರ, ಹಾಗೆಯೇ ಅಷ್ಟಮಿ ಹುಣ್ಣಿಮೆ ದಿನಗಳು ತುಂಬಾ ವಿಶೇಷ ಅಂತ ಗೊತ್ತು. ಹಾಗಾಗಿ ಶುಕ್ರವಾರ ಶುಕ್ರ ಹೋರೆ ನಮಗೆ ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ಶುಕ್ರ ಹೋರೆ ಇರುತ್ತೆ, ಮತ್ತು ಅಷ್ಟಮಿ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಾವು ಒಂದು ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತೊಗೊಬೇಕಾಗತ್ತೆ. ಶುಕ್ರವಾರ, ಮಂಗಳವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣು ಅಮ್ಮನ ಪಾದದ ಹತ್ರ ಇಟ್ಟುಕೊಡಿ ಅಂತ ಹೇಳ್ತೀರಿ. ಆ ಟೈಮಲ್ಲಿ ಗ್ರೀನ್ ಕಲರ್ ಇರುವಂಥ ನಿಂಬೆಹಣ್ಣು ತೊಗೊಂಡು ಹೋಗ್ಬಾರ್ದು ಸ್ನೇಹಿತರೆ. ಯೆಲ್ಲೋ ಕಲರ್ ಇರುವಂಥ ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತೊಗೊಂಡೋಗಿ ನಾವು ಅಮ್ಮನ ಪಾದದ ಹತ್ರ ಇಟ್ಸ್ಕೊಂಡು ನಾವು ಮನೆಗೆ ತೊಗೊಂಬರೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಹಾಗೆಯೇ ಸಣ್ಣ ಪುಟ್ಟ ಜಗಳಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಶುಕ್ರವಾರ ಅಷ್ಟಮಿ ಇದೆ, ಹಾಗಾಗಿ ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸಂಜೆ ದೀಪ ಹಚ್ಚಿರ್ತೀರ. ಆದರೆ ಇದನ್ನು ಮಾಡಬೇಕಾಗಿರೋದು ನಾವು 8 ಗಂಟೆಯಿಂದ 9 ಗಂಟೆ ಒಳಗಡೆ. ಹಾಗಾಗಿ ನೀವು ಆ ಟೈಮಲ್ಲಿ ನೀವು ಮನೆ ಅಥವಾ ಚಾಪೆ ಮೇಲೆ ದೇವ್ರ ಮನೇಲಿ ಕೂತ್ಕೊಂಡು ಅಮ್ಮನ ಫೋಟೋ ಇತ್ತು, ವಿಗ್ರಹ ಇತ್ತು ಅಂತಂದರೆ ಅಮ್ಮನ ಫೋಟೋ ವಿಗ್ರಹದ ಮುಂದೆ ನೀವು ನಿಂಬೆ ಹಣ್ಣಿನ ಮೇಲೆ ಈ ರೀತಿಯಾಗಿ ಬರಿಬೇಕಾಗುತ್ತೆ. ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪದ ಮುಂದೆ ಅಮ್ಮನನ್ನು ದೀಪದಲ್ಲಿ ಪ್ರತಿಷ್ಠಾಪನೆ ಮಾಡಿ ನೀವು ಅಮ್ಮನನ್ನು ನೆನೆಸ್ಕೊಂಡು ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ದೀಪದ ಮುಂದೆ ಒಂದು ಚೆನ್ನಾಗಿರುವಂಥ ಯೆಲ್ಲೋ ಕಲರ್ ಇರುವಂಥ ನಿಂಬೆ ಹಣ್ಣನ್ನು ತೊಗೊಂಡು ಅದರ ಮೇಲೆ ಬ್ಲೂ ಪೆನ್ ಆಗಲಿ ಅಥವಾ ಗ್ರೀನ್ ಆಗಲಿ ಅಥವಾ ರೆಡ್ ಆಗಲಿ, ಈ 3 ಕಲರಲ್ಲಿ ನಿಮಗೆ ಯಾವ ಕಲರ್ ಪೆನ್ ಇರುತ್ತೋ ಆ ಪೆನ್ನಲ್ಲಿ ಸ್ವಸ್ತಿಕನ್ನು ಬರೀಬೇಕಾಗತ್ತೆ. ಸ್ವಸ್ತಿಕ್ ಬರೀಬೇಕಂದ್ರೂ ಅಮ್ಮನನ್ನು ನೆನೆದು, ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಏನು ಕಷ್ಟ ಆಗಲಿರುತ್ತೋ ಎಲ್ಲವನ್ನು ಅಮ್ಮನ ಹತ್ರ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ನೀವು ಅಮ್ಮನ ಮಂತ್ರವನ್ನು ಹೇಳ್ಬೇಕು. ಎಷ್ಟು ನಿಮಿಷ ಹೇಳ್ಬೇಕು ಅಂದರೆ ಒಂದು 5 ನಿಮಿಷಗಳ ಕಾಲ ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು, ತುಂಬಾ ಚಿಕ್ಕದಿದೆ ಮಂತ್ರನೂ ಕೂಡ, ಹಾಗಾಗಿ ಮಂತ್ರನೂ ತುಂಬಾ ಪವರ್ಫುಲ್, ಅಮ್ಮನ ಮೂಲ ಮಂತ್ರ ಅಂತಲೇ ಹೇಳ್ಬೋದು. ಮಂತ್ರ ಯಾವುದು ಅನ್ನೋದಾದರೆ ವಜ್ರಘೋಷಂ 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 ಅಂತ ನೀವು ಈ ಮಂತ್ರವನ್ನು ನೀವು 5 ನಿಮಿಷಗಳ ಕಾಲ ಹೇಳ್ಕೊಬೇಕಾಗತ್ತೆ. ನಂತರ ನೀವು ಆ ನಿಂಬೆಹಣ್ಣನ್ನು ನೀವು ಬರೆದಿದ್ದಾದಮೇಲೆ ಕೈಯಲ್ಲೇ ಇಟ್ಕೊಂಡು ಅಮ್ಮನನ್ನು ನೆನೆದು ನೀವು ಈ ಮಂತ್ರವನ್ನು ನಿಂಬೆಹಣ್ಣು ಕೈಯಲ್ಲೇ ಇಡಬೇಕು. ಅದೇ ಸಮಯದಲ್ಲಿ 5 ನಿಮಿಷಗಳ ಕಾಲ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ನಂತರ ನೀವು ಈ ನಿಂಬೆಹಣ್ಣನ್ನು ನೀವು ಮನೇಲಿ ಎಲ್ಲಾದರೂ ಇಡ್ಬೋದು. ದೇವ್ರ ಮನೇಲಿ ಜಾಗ ಇದೆಯಾ, ದೇವ್ರ ಮನೇಲಿ ಇಡಿ, ಇಲ್ಲ ಲಾಕರಲ್ಲಿಡಿ, ಇಲ್ಲಾಂದರೆ ಯಾವುದಾದ್ರೂ ಕಬೋರ್ಡಲ್ಲಾದರೂ ಇಡ್ಬೋದು. ಆದರೆ ನಿಂಬೆಹಣ್ಣು ಮನೆಯಲ್ಲೇ ಇರಬೇಕು. ವ್ಯಾಪಾರ ಮಾಡ್ತಾ ಇದ್ದೀರಾ ಅಂದರೆ ವ್ಯಾಪಾರ ಸ್ಥಳದಲ್ಲೂ ಕೂಡ ನೀವು ವ್ಯಾಪಾರ ಮಾಡೋ ಜಾಗದಲ್ಲಿ ನೀವು ದೇವ್ರದ್ದು ಫೋಟೋ ಎಲ್ಲ ಇಟ್ಟಿರ್ತಾರಲ್ಲ ಆ ಫೋಟೋ ಹತ್ರನೂ ಇಡ್ಬೋದು, ಇಲ್ಲಾಂದರೆ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು. ಇನ್ನು ಆದಷ್ಟು ನೀವು ದೇವ್ರ ಫೋಟೋ ಹತ್ರ ಇಟ್ಟರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಡೈಲಿ ನೀವು ಪೂಜೆ ಮಾಡ್ತೀರಲ್ಲ ಆ ಸಮಯದಲ್ಲಿ ನೀವು ನಿಂಬೆ ಹಣ್ಣಿಗೂ ಅಷ್ಟೇ ಅಗರಬತ್ತಿ ಕರ್ಪೂರದಿಂದ ಆರತಿ ಮಾಡ್ತಾ ಪ್ರತಿದಿನ ನೀವು ನಿಂಬೆಹಣ್ಣಿಗೆ ಪೂಜೆ ಮಾಡೋ ಸಮಯದಲ್ಲಿ ವಜ್ರಘೋಷಂ ವಜ್ರಘೋಷಂ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೀವು ಪೂಜೆ ಮಾಡೋ
ಸಮಯದಲ್ಲಿ ಹೇಳ್ಕೊಬೇಕಾಗತ್ತೆ. ಇನ್ನು ಮನೆಯಲ್ಲೂ ಅಷ್ಟೇ ಆದಷ್ಟು ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊತಾ ಇರಬೇಕಾಗತ್ತೆ. ಇನ್ನು ಎಷ್ಟು ದಿನ ಹೇಳ್ಬೇಕು ಅನ್ನೋದಾದರೆ, ಆ ನಿಂಬೆಹಣ್ಣು ಒಂದೊಂದು ಸಾರಿ ಒಂದು 4-5 ದಿನಕ್ಕೆ ಅದು ತುಂಬ ಕೊಳ್ತೋದಂಗೆ ನೀರು ಬಿಟ್ಟಂಗೆ ಆಗುತ್ತೆ. ಆ ಸಮಯದಲ್ಲಿ ನೀವು ಅದನ್ನು ಮನೆಯಿಂದ ಆಚೆ ಹಾಕಿ ಯಾವುದಾದ್ರೂ ಗಿಡಕ್ಕೆ ಅಥವಾ ಮರದ ಬುಡದಲ್ಲಿ ಹಾಕಬೇಕಾಗತ್ತೆ. ಇಲ್ಲ ಚೆನ್ನಾಗೇ ಇತ್ತು ಅಂದರೆ ಅದು ಚೆನ್ನಾಗಿ ಒಣಗೋ ತನಕ ನೀವು ಮನೆಯಲ್ಲೇ ಇಟ್ಕೊಂಡು ನಂತರ ನೀವು ಅದನ್ನು ಯಾವುದಾದ್ರೂ ಗಿಡಕ್ಕೆ ಅಥವಾ ಹರಿಯೋ ನೀರಿಗೂ ಕೂಡ ಹಾಕ್ಬೋದು. ಇನ್ನು ನೆಕ್ಸ್ಟ್ ಯಾವಾಗ ಮಾಡ್ಕೊಬೇಕು ಅನ್ನೋದಾದರೆ, ತಿಂಗಳಿಗೆ 1 ಸಾರಿ 2 ಸಾರಿ ಈ ನಿಂಬೆಹಣ್ಣಿನಿಂದ ಈ ರೀತಿಯಾಗಿ ಮಾಡ್ತಾ ಬನ್ನಿ. ಅಮಾವಾಸ್ಯೆ ಟೈಮಲ್ಲಿ ಮಾಡ್ಬೋದು, ಇಲ್ಲ ಹುಣ್ಣಿಮೆ ಟೈಮಲ್ಲಿ ಮಾಡ್ಬೋದು, ಅಥವಾ ವಾರಾಹಿ ದೇವಿಗೆ ಪಂಚಮಿ ಅಷ್ಟಮಿ ದಿನಗಳಿರುತ್ತೆ ಅಂಥ ದಿನಗಳಲ್ಲೂ ಕೂಡ ನೀವು ಮಾಡ್ಕೊಬೋದು. ತುಂಬಾ ಒಳ್ಳೆಯದಾಗುತ್ತೆ. ಅಟ್ಲೀಸ್ಟ್ ತಿಂಗಳಿಗೆ 1 ಸಾರಿ 2 ಸಾರಿ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಏನು ಹಣದ ಸಮಸ್ಯೆ ಇದೆ ಅದು ಕೂಡ ಪರಿಹಾರ ಆಗುತ್ತೆ. ಯಾರೋ ಕೊಟ್ಟಂಥ ಹಣ ನಿಮಗೆ ವಾಪಸ್ ಬರೋದಾಗಲಿ, ಅಥವಾ ನೀವು ಸಾಲ ಮಾಡಿಬಿಟ್ಟಿದ್ದೀರಾ, ಅವ್ರು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೂ ಕೂಡ ನೀವು ಪೂಜೆ ಮಾಡೋಕ್ಕೆ ಶುರು ಆದಲ್ಲಿ ಅವರು ಆ ಕಡೆಯಿಂದ ಟಾರ್ಚರ್ ಕೊಡೋದು ಕೂಡ ಕಡಿಮೆನೂ ಆಗುತ್ತೆ. ನಿಮಗೆ ಸಾಲ ತೀರಿಸುವಂಥ ಅವಕಾಶಗಳು ಕೂಡ ಕೂಡಿ ಬರುತ್ತೆ. ಒಳ್ಳೆ ಕೆಲಸ ಸಿಗೋದಾಗಲಿ, ಅಥವಾ ಮನೆಯಲ್ಲಿ ತುಂಬಾ ಆರೋಗ್ಯ ಸರಿ ಇರಲ್ಲ ಅಂಥವ್ರಿಗೆ ಆರೋಗ್ಯ ಸುಧಾರಿಸ್ತಾ ಬರೋದಾಗಲಿ. ಯಾಕೆಂತಂದರೆ ನೀವು ಬೆಳಗ್ಗೆ ಸಾಯಂಕಾಲ ವಜ್ರಘೋಷಂ ಅಂತ ಈ ಮಂತ್ರ ಹೇಳ್ತಾ ಇರ್ತೀರಾ, ಅಮ್ಮನನ್ನು ನೆನೆಸ್ತಾ ಇರ್ತೀರಾ, ಖಂಡಿತ ಅಮ್ಮ ನಿಮಗೆ ಯಾರಿಗೂ ಕೈ ಬಿಡಲ್ಲ ಸ್ನೇಹಿತರೆ. ಅಮ್ಮ ತುಂಬಾ ಒಳ್ಳೇದು ಮಾಡ್ತಾಳೆ. ಹಾಗಾಗಿ ಪ್ರತಿದಿನ ನೀವು ನೆನೆಸಿ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಅದೇನು ತುಂಬ ಕಷ್ಟ ಇಲ್ಲ, ಅಮ್ಮನನ್ನು ನೆನೆದು ನೀವು ಈ ಮಂತ್ರನ ಹೇಳ್ಬೋದು. ಯಾಕೆಂದರೆ ನಿಂಬೆಹಣ್ಣು ಅಲ್ಲಿತ್ತು ಅಂತಂದರೆ ದೇವ್ರ ಮನೆಯಲ್ಲೇ ಇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆ ನಿಂಬೆಹಣ್ಣು ನೋಡಿದ ತಕ್ಷಣ ನಿಮಗೆ ಅಮ್ಮನ ನೆನಪಾಗುತ್ತೆ. ಹಾಗಾಗಿ ನೀವು ಅಮ್ಮನನ್ನು ನೆನೆಸ್ಕೊಂಡು ನೀವು ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ನೀವು ದೇವ್ರ ಮನೇಲೇ ಕೂತ್ಕೊಂಡು 5 ನಿಮಿಷ ಅಂತ ಹೇಳಬೇಕು ಅಂತ ಇಲ್ಲ ಸ್ನೇಹಿತರೆ, 5 ನಿಮಿಷ 10 ನಿಮಿಷ 15 ನಿಮಿಷ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಸಾರಿ ಹೇಳ್ತಾ ಬನ್ನಿ. ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಪೂಜೆಯನ್ನು ಯಾರು ಮಾಡಬಾರ್ದು, ಯಾರು ನೀವು ಮಂತ್ರವನ್ನು ಹೇಳ್ಕೊಬಾರ್ದು ಅನ್ನೋದಾದರೆ, ಪೀರಿಯಡ್ಸ್ ಆಗಿರೋರು ಈ ಮಂತ್ರವನ್ನು ಹೇಳಕ್ಕೆ ಹೋಗ್ಬೇಡಿ, ಪೂಜೆನೂ ಮಾಡೋಕ್ಕೆ ಹೋಗ್ಬೇಡಿ, ಹಾಗೆಯೇ ನಾನ್ ವೆಜ್ ತಿಂದು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ನಾನು ಹೊರಗಡೆ ಇದ್ದೀನಿ, ಹಾಸ್ಟೆಲಲ್ಲಿದ್ದೀನಿ ಅನ್ನೋರು ನೀವು ಅಮ್ಮನ ಫೋಟೋ ವಿಗ್ರಹ ಇಲ್ಲ ಅನ್ನೋ ಪರವಾಗಿಲ್ಲ, ಒಂದು ನಿಂಬೆ ಹಣ್ಣು ತೊಗೊಂಡು ನಿಂಬೆ ಹಣ್ಣಿನ ಮೇಲೆ ಸ್ವಸ್ತಿಕ್ ಬರೆದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನೀವು ಯಾವ ಜಾಗದಲ್ಲಿ ಇರ್ತೀರ ಅದೇ ಜಾಗದಲ್ಲೇ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ಅಮ್ಮನನ್ನು ನೆನೆದು ಈ ಮಂತ್ರವನ್ನು ಹೇಳ್ಕೊಂಡು ನೀವು ಯಾವ ಜಾಗದಲ್ಲಿ ಇರ್ತೀರ ಅಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ. ಯಾವುದಾದ್ರೂ ಬೌಲಲ್ಲಿ ಅಥವಾ ಒಂದು ತಟ್ಟೆಯಲ್ಲಿ ಅಥವಾ ನಿಮಗೆ ಏನು ಅನುಕೂಲ ಇದೆಯೋ ಅದರಲ್ಲಿ ನಿಂಬೆ ಹಣ್ಣನ್ನು ಇಟ್ಟು ಪ್ರತಿದಿನ ನೀವು ಅಷ್ಟೇ ಬೆಳಗ್ಗೆ ಸಾಯಂಕಾಲ ನೀವು ಈ ಮಂತ್ರವನ್ನು ಹೇಳ್ಕೊತಾ ಬರ್ಬೋದು. ಇನ್ನು ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದ ಅಂತ ತುಂಬ ಜನ ಕೇಳಿದ್ರಿ. ಖಂಡಿತ ಅಮ್ಮನ ಫೋಟೋ ಆಗಲಿ ವಿಗ್ರಹ ಆಗಲಿ ಇಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆಂದರೆ ಉಗ್ರ ಸ್ವರೂಪದಲ್ಲಿರುವಂಥ ಫೋಟೋಗಳನ್ನು ನಾವು ಮನೇಲಿ ಇಟ್ಕೊಬಾರ್ದು. ಆದರೆ ಅಮ್ಮನ ಫೋಟೋ ಉಗ್ರವಾಗಿಲ್ಲ, ಹಾಗಾಗಿ ಯುದ್ಧ ಮಾಡೋವಂಥದ್ದಾಗಲಿ ಅಥವಾ ಉಗ್ರವಾಗಿರೋಂಥದ್ದಾಗಲಿ ಈ ರೀತಿಯಾದ ಫೋಟೋಗಳನ್ನು ಮನೇಲಿ ಇಟ್ಕೊಬಾರ್ದು ಅಂತ ಇದೆ ಸ್ನೇಹಿತರೆ. ಆದರೆ ಅಮ್ಮನ ಶಾಂತ ಸ್ವರೂಪದಲ್ಲಿರುವಂಥ ಫೋಟೋಗಳನ್ನು ಮನೇಲಿ ಇಟ್ಕೊಬೋದು. ವಾರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.